ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಮಗಳು ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ. ಮೇಡಮ್ಗೆ ಜ್ವರ ಬಂದಿದ್ದಲ್ವಾ ಮೇಡಮ್? ಹೌದು ಹೌದು ಹೌದು. ಇವರಿಗೆ ವಾರಕ್ಕೆ ಒಂದು ದಿವಸ ಹುಷಾರಿಲ್ದಂಗೆ ಆಯ್ತದೆ. ಕಳೆದ ವಾರನೂ ಒಂದು ದಿವಸ ಹುಷಾರಿಲ್ದಂಗಾಗಿ ನಮ್ಮ ಅಮ್ಮ ಹೋಗಿ ಮನೆ ಕರ್ಕೊಬಂದಿದ್ರು. ಇವತ್ತು ಜ್ವರ ಬಂದ್ಬಿಟ್ಟೈತೆ. ಏನಕ್ಕೆ ಈ ಥರ? ಒಂದೊಂದು ದಿವಸ ಈಗ ವರ್ಕರ್ಸ್ ಇರ್ತಾರೆ ನೋಡಿ, ಎಂಪ್ಲಾಯಿಗಳು ಈಗ ಡ್ಯೂಟಿಗೆ ಹೋಗ್ತಾ ಇರ್ತಾರಲ್ಲ, ಅವರಿಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ ಒಂದು ರಜಾ ಅಥವಾ ತಿಂಗಳಿಗೆ ಒಂದು 4 ರಜಾ ಅಂತ ಇರುತ್ತಲ್ಲ, ಆ ರಜಾನ ವೇಸ್ಟ್ ಮಾಡ್ಕೊಬಾರ್ದಲ್ವ ಸ್ನೇಹಿತರೆ. ಅವರು ಮಧ್ಯ ಒಂದೊಂದು ರಜಾ ಹಾಕೊಳ್ತಾ ಇರ್ತಾರಲ್ಲ, ಹಾಗೇನೆ ನನ್ನ ಮಗಳೂ ರಜಾ ಹಾಕೊಂಡಿದ್ದಾಳೆ ಅಲ್ವಾ ಮಗಳೇ? ಹಾಂ, ಜ್ವರ ಬಂದಂಗೆ ಕಾಣಿಸ್ತೈತೆ ನನ್ನ ಮಗಳ ಮುಖ ನೋಡಿ. ಇಲ್ಲಿ ಟಿ ವಿ ನೋಡ್ಕೊಂಡು ಕೂತೈತೆ. ನನ್ನ ಮಗ ಇವತ್ತು ಎಲ್ಲಿ ಹತ್ಕೊಂಡು ಹೋಯ್ತಾನೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಯಾಕಂದರೆ ಕಳೆದ ವಾರ ಎಲ್ಲ ತುಂಬ ಅಳ್ತಾನೆ ಇದ್ದವನು, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ಹೆಂಗೋ ನನ್ನ ಪುಣ್ಯಕ್ಕೆ ಇವತ್ತು ಅಳ್ಳಿಲ್ಲ. ಅವನ ಪಾಡಿಗೆ ಅವನು ಸ್ಕೂಲ್ಗೆ ಹೋದ. ಅಕ್ಕಮ್ಮಂಗೆ ಅವ್ರ ಮ್ಯಾಮು ಹೊಡಿಲಿ, ನನಗೇನಾಗಬೇಕಪ್ಪ, ನಾನಂತೂ ಹೋಗ್ತೀನಪ್ಪ ಅಂತ ಡೋ ಮಾಡ್ಕೊಂಡು ಹೋಗೋನೆ. ನೋಡೋಣ ಏನೇನು ಕಂಪ್ಲೇಂಟ್ ಹೇಳ್ತಾನೆ ಅಂತ ಗೊತ್ತಿಲ್ಲ. ಬರಲಿ ನೋಡೋಣ, ಕೇಳ್ತೀನಿ. ಸ್ನೇಹಿತರೆ, ಗಿಳ್ಮಾವಿನಕಾಯಲ್ಲಿ ಚಟ್ನಿ ಮಾಡೋದಾಗೆ ನೋಡ್ಕೊಬರೋಣ ಬನ್ನಿ. ಸ್ನೇಹಿತರೆ, ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ನಾನು ಇಲ್ಲಿ ಒಂದು ಗಿಳ್ಮಾವಿನಕಾಯಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಮಾಮೂಲಿ ಉಪ್ಪಿನಕಾಯಿಗೆಲ್ಲ ಹಾಕ್ತೀವಲ್ವ, ಆ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 10-12 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸಾಂಬಾರು ಸೊಪ್ಪು, ಒಂದು ಪೂರ್ತಿ ಬೆಳ್ಳುಳ್ಳಿ, ಹಾಗೆ 2 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ನೋಡೋಣ. ಇದ್ರ ಜೊತೆಗೆ ಕೊಬ್ಬರಿನ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನ ಈಗ ತೋರಿಸಿಲ್ಲ, ಮುಂದೆ ತೋರಿಸ್ತೀನಿ, ನೋಡ್ಕೊಬರೋಣ ಬನ್ನಿ. ಸ್ನೇಹಿತರೆ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ. ಜೀರಿಗೆ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಹಾಕೋಣ. ಇವಾಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಸ್ವಲ್ಪ ಬಾಡದ್ಮೇಲೆ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೂ ಸ್ವಲ್ಪ ಬಾಡಾದ್ಮೇಲೆ ಮಾವಿನಕಾಯಿನ ಹಾಕೊಳ್ಳೋಣ. ಈ ಮಾವಿನಕಾಯಿನೂ ಸ್ವಲ್ಪ ಬಾಡಬೇಕು, ಅಲ್ಲಿ ತನಕ ಈ ರೀತಿ ಕೈ ಆಡ್ತಾ ಇರೋಣ. ಸ್ನೇಹಿತರೆ, ನಾನು ಗಿಳ್ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗಾಗಿ ಅಷ್ಟೊಂದೇನು ಹುಳಿ ಇರಲ್ಲ. ಅಪ್ಪಿ ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ. ಇದಕ್ಕೂ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕೊಳ್ಳಿ. ಇದಕ್ಕೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ, ಆದರೆ ತುಂಬ ಜಾಸ್ತಿ ನಾನು ಹಾಕಲ್ಲ. ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಅಥವಾ ಸಕ್ಕರೆ ಅವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕೊಳ್ಳಿ. ಅದಾದಮೇಲೆ ಇವಾಗ ನಾನು ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ದಪ್ಪಗೆ ಹಚ್ಚಿದ್ದೆ, ಅದನ್ನು ಮಿಕ್ಸಿ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಇದೆ, ಅದನ್ನೂ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀರಾ ಮಾವಿನಕಾಯಿನ ಅಷ್ಟಕ್ಕೆ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಗೆ ಒಂದು ಚಿಟಿಕಿ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಆರಾದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ದಪ್ಪಗೆ ಗ್ರೈಂಡ್ ಮಾಡಿ. ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ, ದಪ್ಪಗೆ ಇರಬೇಕು, ಚಟ್ನಿ ಥರ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕೋಣ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾವಿನಕಾಯಿ ಚಟ್ನಿನ ರೊಟ್ಟಿ, ಚಪಾತಿ ಅದಕ್ಕಿಂತನೂ ಹೆಚ್ಚಿನದಾಗಿ ವೈಟ್ ರೈಸ್, ಬಿಸಿ ಬಿಸಿ ಅನ್ನ ಏನು ಬರುತ್ತೆ ಇದಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈರುಳ್ಳಿ ಪಕೋಡ ಮಾಡಿದ್ದೀವಿ. ವಿಷಯ ಏನಪ್ಪ ಅಂತ ಅಂದರೆ, ನಮ್ಮಮ್ಮ ಹಾಗೆ ನಮ್ಮಮ್ಮನ ಅತ್ತೆ ಬಂದಿದ್ದಾರೆ, ಸೋದರತ್ತೆ. ಖುಷಿ ಆಯಿತು. ಒಂದು ಕಡೆ ಬೇಜಾರನೂ ಆಗುತ್ತೆ. ಯಾಕಪ್ಪ ಅಂತ ಅಂದರೆ, ಯಾವಾಗಲೂ ಇತ್ತೀಚೆಗೆ ನಮ್ಮಮ್ಮ ನಮ್ಮ ಮನೆಗೆ ಉಳಿಯೋಕ್ಕೆ ಬಂದಿರೋದೇ ಕಡಿಮೆ. ನಮ್ಮಪ್ಪ ಇದ್ದಿದ್ದರೆ ನಮ್ಮಪ್ಪನ ಜೊತೆಗೆ ಬರೋರು. ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅವರು ಬಂದಿದ್ದಾರೆ, ಪಕೋಡ ಮಾಡಿದ್ದೀನಿ, ಎಲ್ಲನೂ ತಿನ್ಕೊಂಡು ಇವಾಗ ತೋಟದ ಹತ್ರಕ್ಕೆ ಹೋಗಿದ್ದಾರೆ. ನಮ್ಮಮ್ಮ, ಅಪ್ಪಾಜಿ, ನಮ್ಮ ಮನೆಯವರು, ಅಜ್ಜಿ ಹಾಗೆ ನಮ್ಮಮ್ಮ ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ. ನೋಡೋಣ ಬಂದ ಮೇಲೆ ಅಜ್ಜಿ ಏನಂತಾರೆ ಅಂತ. ಅಜ್ಜಿ ಇದೇ ಫಸ್ಟ್ ನಮ್ಮ ಮನೆಗೆ ಬಂದಿರೋದಂತೆ. ನಮ್ಮ ಹಳೆ ಮನೆಗೆ ಒಂದ್ಸತಿ ಬಂದಿದ್ರು, ಅದು ಬಿಟ್ಟರೆ ನಮ್ಮ ಹೊಸ ಮನೆಗೆ ಇದೇ ಫಸ್ಟ್ ಬಂದಿರೋದಂತೆ. ತೋಟಕ್ಕೆ ಹೋಗಿದ್ದಾರೆ. ತೋಟ ಎಲ್ಲ ನೋಡ್ಕೊಬರ್ಲಿ, ನೋಡೋಣ ಏನಂತ ಅಂತಾರೆ ಅಂತ. ಸ್ನೇಹಿತರೆ, ಏನು ಗೊತ್ತಾ, ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಅಂತಾರೆ.
ಇರೋಷ್ಟು ದಿನ ಇರೋರ ಜೊತೆ ಖುಷಿಯಾಗಿರಿ. ಸುಮ್ಮನೆ ಮನಸ್ತಾಪಗಳು ಮಾಡ್ಕೊಳ್ಳೋದು, ಜಗಳಗಳು ಮಾಡ್ಕೊಳ್ಳೋದು, ಎಷ್ಟು ಸಣ್ಣ ಸಣ್ಣ ವಿಚಾರಗಳಿಗೆ ಸುಮ್ಮನೆ ದೂರ ಆಗಿರ್ತೀರ. ದಯವಿಟ್ಟು ಆ ಕೆಲಸನ ಮಾಡೋಕೆ ಹೋಗ್ಬೇಡಿ. ಯಾಕಂತಂದರೆ ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರಲ್ವ. ನಮ್ಮ ಜೀವನ ಒಂಥರ ನೀರಿನ ಮೇಲಿನ ಗುಳೆ ಥರ, ಯಾವಾಗ ಪಟ್ ಅಂತ ಹೊಡೆದೋಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಇರೋಷ್ಟು ದಿವಸ ಇರೋರ ಜೊತೆ ಖುಷಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ನೋವೇನು ಅಂತ. ನಮ್ಮವರು, ನಮ್ಮ ಮನೆಯವರು, ನಮ್ಮ ಒಡ ಹುಡ್ತವರು, ಅದು ಫೀಲಿಂಗೇ ಬೇರೆ. ಮತ್ತೇನು ಗೊತ್ತಾ, ಇವಾಗ ನಮ್ಮ ಏನೇ ಕಷ್ಟಗಳಿರಲಿ, ಏನೇ ಖುಷಿಗಳಿರಲಿ, ಅದನ್ನು ಅವ್ರಗಳ ಜೊತೆ ಹಂಚ್ಕೊಳ್ಳೋವಾಗ ಒಂದು ಭಾವನೆ ಇದೆಯಲ್ಲ, ಅದು ಹೇಳೋಕ್ಕೆ ಆಗೋದಿಲ್ಲ. ಇವಾಗ ಅಷ್ಟು ಕ್ಲೋಸ್ ಆಗಿ ನಾವು ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೂ ಆಗೋದಿಲ್ಲ. ನಾವು ಒಡ ಹುಡ್ತವ್ರ ಜೊತೆ ಆಗಿರ್ಬೋದು ಅಥವಾ ನಮ್ಮ ಪೇರೆಂಟ್ಸ್ಗಳ ಹತ್ರ ಹೇಳ್ಕೊಳ್ಳೋಷ್ಟು ಖುಷಿ ನಮಗೆ ಬೇರೆಯವ್ರ ಜೊತೆ ಹೇಳ್ಕೊಳ್ಳುವಾಗ ಸಿಗೋದಿಲ್ಲ. ಅದಕ್ಕೇನೆ ಯಾವಾಗ್ಲೂ ಜೊತೆ ಇರುವಾಗ ಜೊತೆ ಇರೋರ ಜೊತೆ ಜೊತೆಯಾಗಿ ಬದುಕ್ಬಿಡಿ ಅಂತ ನಾನು ಹೇಳೋದು. ಆರ್ಡರ್ ಮಾಡಿದೆ, ಮಪ್ಪು ಮಾಡ್ದ. ಏನು ಗೊತ್ತಾ, ನೀನು ಹೇಳ್ದಲ್ಲ, ಇನ್ನೊಂದು ಬರುತ್ತೆ ಕೇಳ್ಕ ಇಲ್ಲಿ. ನೀನು ಹೇಳ್ದಲ್ಲ ಕಷ್ಟ ಇರುತ್ತೆ, ಒಂದೊಂದು ಟೈಮ್ ಊಟ ಮಾಡೋಕ್ಕೂ ಕೆಲವ್ರು ಕಷ್ಟ ಇರುತ್ತೆ ಅಂತ ಹೇಳೋದಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಿಮ್ದು ಹೆಂಗೂ ಪ್ರಾಪರ್ಟಿ ಎಲ್ಲ ರೋಡ್ ಸೈಡ್ ಇರೋದಲ್ವಾ, ಮಾರ್ಬಿಡೋಣ, ಕೊಟ್ಟು ಅಲ್ಲ ಮಾರ್ಬಿಟ್ರಿ ಕೊಡುವಾಗ ಒಂದ್ ಸ್ವಲ್ಪ ನೀನು ಇಟ್ಕ, ನಿಂಗೂ ಜೀವನಕ್ಕೆ ಬೇಕಾ. ನಾನು ಇನ್ನಷ್ಟು ಬುದ್ಧಿವಂತ ಅಲ್ವಲ್ಲ. ಹೌದಾ, ನಿನ್ ಜಮೀನಲ್ಲಿ ನಾವೇ ಹೆಸರು ಮಾಡ್ಕೊಳ್ಳೋದು. ಅಷ್ಟು ಅಷ್ಟು ಐತೆ ಅದನ್ನ ಉಳಿಸ್ಕೊಳ್ಳಿ ಸಾಕ. ಯಾರು ನೀವ? ಆಯ್ತು ಬಿಡಕ್ಕ, ನೀನ್ ಹೇಳ್ದಂಗೆ ಆಗ್ಲಿ ಬಿಡಕ್ಕ. ಇನ್ನೇನು ಸಮಾಚಾರ? ಸಮಾಚಾರ ಹೇಳ್ಬೇಕು. ನಾವು ತೋಟ ತಗೋಬೇಕು. ತೋಟ ತಗೋಬೇಕು ಅನ್ಕೊಂಡಿದ್ದೀರಾ? ಎಲ್ಲಿ? ಎಲ್ಲೆಲ್ಲ ನಿಮ್ ಮೂರು ಪಕ್ಕದಲ್ಲಿ ಇರ್ಬೋದು. ಹೌದಾ, ತಗೋಬ. ಒಂದು ಎಕರೆಗೆ ಒಂದು 50 ಲಕ್ಷ 60 ಲಕ್ಷ ನಡೀತೈತೆ. ಹಾಗೆ ಏಕೆ 1 ಎಕರೆಗೆ ಅಷ್ಟು ಕೊಟ್ಬಿಡ್ತಾರೆ ಉಳಿ. ಕಂಡೀಷನ್ ತೋಟ ಬೇಕು ಅಂತ ಅಂದ್ರೆ ಕೊಡ್ಬೇಕು. ಮತ್ತೆ ಕಂಡೀಷನ್ ತೋಟ ಏನ್ ಬೇಡ, ನಾವು ಕಂಡೀಷನ್ ಮಾಡ್ಕೊತೀವಿ. ಅಲ್ಲ, ಅಲ್ಲಿಂದ ಇಲ್ಲಿ ಕೆಲಸ ಹೆಂಗ್ ಮಾಡಿಸ್ತೀರಾ ಬಂದಿ? ನೀನ್ ಮಾಡ್ಸು, ನಿಂಗ್ ಮಾಡ್ಕೊಡ್ತೀವಿ. ಓ, ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ನಮ್ಮ ಹೆಸರಲ್ಲಿ ಇರುತ್ತೆ, ನೀನ್ ಮಾಡ್ಸೋದ್ ನಿಂದು. ತಗೋದೀನಿ. ಇದೇ ಮಾತು. ಇವತ್ತಿಂದಾನು ಹುಡುಕ್ತೀನಿ. ಎಷ್ಟು ಎಕರೆ ಬೇಕು ಹೇಳು. ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಐತೆ. ಅಕೌಂಟ್ ಅಲ್ಲಿ ಸುತ್ತ 12 ಎಕರೆ 70 ಲಕ್ಷ ಏನೋ ಹೇಳ್ತೇವೆ. ಯಾರು 12 ಎಕರೆಗೆ 70 ಲಕ್ಷ ನಂಗೆ ಕಳ್ಸೋದು? ಕಳ್ಸ್ತೀನಿ ಅಪ್ಪ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.